ತುಂಬ ವಿಶೇಷವಾಗಿದೆ ಖಾದ್ಯಗಳು. ಎರಡೂ ಕೂಡ ಪ್ರಥಮ ಬಾರಿಗೆ ನಾನು ಸವಿತಾ ಇರುವಂಥದ್ದು. ಉತ್ತಮ ರೀತಿಯಲ್ಲಿ ಪೌಷ್ಟಿಕ ಆಹಾರ ತಂದಿದ್ದಾರೆ. ಇವತ್ತು ಈ ಫುಡ್ಡು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬಟ್ ನಾವೂ ಸಹ ನಮ್ಮ ಮನೆಗಳಲ್ಲೂ ಸಹ ಈ ಥರ ಟೇಸ್ಟ್ ಮಾಡ್ತೀವಿ ಅಂತ ನಮಗೆ ಗೊತ್ತಿಲ್ಲ, ಮಾಡೋಕ್ಕಾಗೋದು ಇಲ್ಲ. ಬಹಳ ಸೂಪರ್ ಆಗಿದೆ ಟೇಸ್ಟ್. ಅದಕ್ಕಿಂತಲೂ ಮುಖ್ಯವಾಗಿ ಆಟಿಕೂಟದಲ್ಲಿ ಒಂದು ಆಹಾರ ಮೇಳವನ್ನು ಕೂಡ ಮಾಡಿದ್ದಾರೆ. ನಮಸ್ತೆ. ಇದು ಆಟಿ ತಿಂಗಳು. ನಮ್ಮ ಪರಿಸರದ ಅಲ್ಲಲ್ಲಿ ಆಟಿ ಆಚರಣೆಗಳನ್ನು ನಾವು ನೋಡಿಕೊಂಡು ಬಂದಿದ್ದೇವೆ. ವಿವಿಧ ಸಂಘಟನೆಗಳು, ಸಂಘ ಸಂಸ್ಥೆಗಳೆಲ್ಲವೂ ಕೂಡ ಆಟಿ ಆಚರಣೆ. ಆಟಿ ಒಂದು ಕಾಲದಲ್ಲಿ ಬದುಕಾಗಿತ್ತು, ಈಗ ಸಂಭ್ರಮವಾಗಿ ಕೂಡ ಬದಲಾಗಿದೆ. ಆದರೆ ಆಟಿಯ ಸಂದರ್ಭದ ಎಲ್ಲ ತಿಂಡಿ ತಿನಿಸುಗಳನ್ನು ನೆನಪಿಸುವಂತಹ ಮತ್ತು ಆ ಮೂಲಕ ಆಚರಣೆಯನ್ನು ಮುಂದಿನ ತಲೆಮಾರಿಗೆ ಹಸ್ತಾಂತರಿಸುವ, ಅದರ ಮಾಹಿತಿಗಳನ್ನು ಹೇಳಿಕೊಳ್ಳುವಂಥ ಆಟಿ ಆಚರಣೆಗಳು ಎಲ್ಲ ಕಡೆ ನಡೆಯುತ್ತಿರುವುದು ಒಳ್ಳೆಯ ಸಂಗತಿಯೇ. ಇವತ್ತು ಸುಳ್ಯ ತಾಲೂಕು ಪಂಚಾಯತ್ನಲ್ಲಿದ್ದೇವೆ. ಸುಳ್ಯ ತಾಲೂಕು ಪಂಚಾಯತ್ನಲ್ಲೂ ಕೂಡ ಆಟಿ ಆಚರಣೆ ನಡೀತಾ ಇದೆ. ವಿಶೇಷವಾಗಿ ಅನೇಕ ಬಗೆಯ ತಿಂಡಿ ತಿನಿಸುಗಳು ತಯಾರಾಗಿವೆ. ಅತ್ಯಂತ ಪರಿಣಾಮಕಾರಿ ಅನುಷ್ಠಾನಗೊಳ್ಳುತ್ತಾ ಇರುವಂತಹ ಸಂಜೀವಿನಿ ಸ್ವಸಹಾಯ ಸಂಘಗಳು, ಸಂಜೀವಿನಿ ಒಕ್ಕೂಟಗಳು, ಸುಳ್ಯ ತಾಲೂಕಿನ ಬೇರೆ ಬೇರೆ ಕಡೆಗಳಿಂದ ಸಂಜೀವಿನಿ ಸಂಘದ ಸದಸ್ಯರು ಇಲ್ಲಿ ಬಂದಿದ್ದಾರೆ. ಅವರೆಲ್ಲರ ಬೇರೆ ಬೇರೆ ವೈಶಿಷ್ಟ್ಯಮಯವಾದ ತಿಂಡಿ ತಿನಿಸುಗಳನ್ನು ಕೂಡ ತಂದಿದ್ದಾರೆ. ಯಾವ ರೀತಿ ಈ ಒಂದು ಅವರ ತಿಂಡಿ ತಿನಿಸುಗಳು ಇದೆ ಎನ್ನುವುದನ್ನು ನೋಡೋಣ ಬನ್ನಿ. ಈಗ ನಾನಿರುವಂಥದ್ದು ಈ ಅರಂತೋಡು ಸಂಜೀವಿನಿ ಒಕ್ಕೂಟದ ಮುಂಭಾಗದಲ್ಲಿ. ಅದರ ಮಹಿಳೆಯರು ಸದಸ್ಯರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿದ್ದಾರೆ. ವಿಧ ವಿಧದ ತಿಂಡಿ ತಿನಿಸುಗಳು ಕೂಡ ತಯಾರಾಗಿವೆ. ಏನೆಲ್ಲ ಇದೆ ಕೇಳೋಣ. ಹೇಳಿ, ನಿಮ್ಮ ಹೆಸರು ಹೇಳಿ. ನಾನು ಅರಂತೋಡು ಗ್ರಾಮ ಪಂಚಾಯತ್ ವಿನೋದ ಕುಮಾರಿ ಅಂತ ನನ್ನ ಹೆಸರು. ನಾನು ಅರಂತೋಡು ಗ್ರಾಮ ಪಂಚಾಯತ್, ನನ್ನ ಹೆಸರು ಕವಿತಾ. ಅರಂತೋಡು ಗ್ರಾಮ ಪಂಚಾಯತ್, ನನ್ನ ಹೆಸರು ಮಮತಾ. ನನ್ನ ಹೆಸರು ಮಂಜುಳಾ. LCRP ಆಗಿ ಕೆಲಸ ಮಾಡ್ತಿದ್ದೇನೆ. ಸೌಮ್ಯಲತಾ ಅಂತ ಅರಂತೋಡು. ಸುಮತಿ ಅಂಬಿಕೆ, ಅರಂತೋಡು ಗ್ರಾಮ ಪಂಚಾಯತ್ ವಿಮಲ ಅಂತೇಳಿ. ಏನೆಲ್ಲ ಇದಕ್ಕೆ ಅಲ್ಲಿ? ಏನಿಲ್ಲ, ಇದೇನು? ಇದು ಆಟಿ ಸೊಪ್ಪಿನಿಂದ ಮಾಡಿದಂಥ ಹಲ್ವಾ, ಕ್ಷೀರ ಟೈಪ್. ಕ್ಷೀರ. ಓಕೆ. ಇದು ಸಾಂಬ್ರಾಣಿ ಸೊಪ್ಪಿನ ಚಟ್ನಿ. ಇದು ಕೆಸರು ಸೊಪ್ಪಿನ ಸಾಂಬಾರು. ಪತ್ರೊಡೆ, ಕೆಸುವಿನ ಸೊಪ್ಪಿದು ಪತ್ರೊಡೆ. ಇದು ಚಟ್ನಿ. ಅದು ಚಟ್ನಿ. ಹಲಸಿನ ಬೀಜದ ಚಟ್ನಿ ಪುಡಿ. ಇದು ಚಾಕ್ಲೇಟ್. ಕಾಳು ಮೆಣಸು. ಇದು ನುಗ್ಗೆ ಸೊಪ್ಪಿನ ವಡೆ, ಕಣಲೆ ಪತ್ರೊಡೆ, ಪಾನಕ, ನುಗ್ಗೆ ಸೊಪ್ಪಿನ ಪಲ್ಯ, ಗೋಧಿ ಕಡಿ ಮತ್ತು ಹಲಸಿನ ಬೀಜ ಪಾಯಸ. ನೀವೆಲ್ಲ ನಿಮ್ಮ ಮನೆಗಳಲ್ಲಿ ಇದನ್ನು ತಯಾರು ಮಾಡಿದ್ದೀರಾ? ನಾವು ನಮ್ಮ ಮನೆಯಲ್ಲಿ ನಾವು ಒಬ್ಬೊಬ್ಬರು ಮಾಡಿ ತಂದದ್ದು ಒಂದೊಂದು ಐಟಮ್. ಹೇಳಮ್ಮ, ನಿಮ್ಮ ಹೆಸರು? ಜೌರಾಬಿ. ಏನು ತಂದಿದ್ದೀರಿ? ನಾನು ತಿಮೇರೆ ಪಲ್ಯ. ಅದು ನನಗೆ ಗೊತ್ತದ್ದು ರಾತ್ರಿ, ಮತ್ತು ನಾನು ಅರ್ಜೆಂಟ್ ನಾನು ಮಾಡಿದೆ ಬೆಳಿಗ್ಗೆ. ಓಕೆ, ತಿಮೇರೆ ಪಲ್ಯ. ಹಾಂ, ಓಕೆ. ನಿಮ್ಮದು ಯಾವ ಒಕ್ಕೂಟ? ಇದು ಗ್ರಾಮ ಸ್ನೇಹಿ ಸಂಜೀವಿನಿ ಒಕ್ಕೂಟ, ಬೆರುವಜ್ಜೆ. ದೇವಕಿ. ಪದ್ಮಾವತಿ, ಬೆರುವಜೆ. ರೇಖಾ, ಬೆರುವಜೆ. ಬೆಳ್ಳರೆ. ಬೆಳ್ಳರೆ ನಮ್ಮದು. ಕುಡಿಯಲ. ಹೇಳಿ, ಏನು ತಂದಿದ್ರಿ? ಏನೆಲ್ಲ? ಅರಸಿನ ಎಲೆಯ ಗಟ್ಟಿ, ಮತ್ತು ಹಲಸಿನ ಹಣ್ಣಿನ ಮುಳುಕ ಅಂತ, ಮತ್ತೊಂದು ಇದು ಉಂಡ್ಲುಕ ಹಲಸಿನದೆ. ಇದು ಇಡ್ಲಿ, ಹಲಸಿನ ಇಡ್ಲಿ. ಇದು ಕೆಸುವಿನ ಚಟ್ನಿ. ಇದು ಪುಂಬೆ ಪಲ್ಯ, ಹಲಸಿನ ಬೀಜ ಹಾಕಿದೆ ಇದಕ್ಕೆ. ಮತ್ತು ಇದು ಹಲಸಿನ ಬೀಜದ ಚಟ್ನಿ, ಮತ್ತು ಇದು ಕರಿಬೇವು, ನುಗ್ಗೆ ಸೊಪ್ಪು ಎಲ್ಲ ವಿಟಮಿನ್ ಸೊಪ್ಪು ಹಾಕಿ ಒಂದು ಚಟ್ನಿ. ಓಕೆ. ನೀವೆಲ್ಲ ಈ ಆಟಿಯ ತಿಂಗಳಲ್ಲಿ ಮನೆಯಲ್ಲಿ ಕೂಡ ಇದನ್ನು ಮಾಡ್ತಾ ಇರ್ತೀರಾ, ಅಲ್ಲ ಇಲ್ಲಿಗೆ ಬೇಕಾಗಿ ತಯಾರಿಸಿದ್ದ? ಮನೆಯಲ್ಲಿ ಮಾಡ್ತೇವೆ. ಬೇವಿಂದು ಮತ್ತು ನುಗ್ಗೆ ಸೊಪ್ಪಿದ್ದು, ಹಲಸಿನ ಬೀಜ ಇದರದ್ದೆಲ್ಲ ಮಾಡ್ತೇವೆ. ಇವತ್ತು ಮಾತ್ರ ಸ್ಪೆಷಲ್ ಆಗಿ ಮಾಡಿಕೊಂಡು ಬಂದೇವೆ. ಇದು ಮುಳ್ಳು ಸೌತೆ ಗಟ್ಟಿ. ಖಾಲಿ ಮುಳ್ಳು ಸೌತೆಯನ್ನು ಮಕ್ಕಳಿಗೆಲ್ಲ ಕೊಟ್ಟರೆ ಅವರು ತಿನ್ನುವುದಿಲ್ಲ. ಆಟಿ ತಿಂಗಳಲ್ಲಿ ಸ್ವಲ್ಪ ಉಷ್ಣಾಂಶ ಜಾಸ್ತಿ ಇರುವ ಕಾರಣ ಮುಳ್ಳು ಸೌತೆ, ಇದು ಅಕ್ಕಿ ಮತ್ತು ಕೊಬ್ಬರಿ,
ಬೆಲ್ಲ ಎಲ್ಲ ಹಾಕಿ ಮಾಡಿದ ಗಟ್ಟಿ ಇದು. ಸ್ವೀಟ್ ಇರ್ತದೆ ಸ್ವೀಟ್ ಸ್ವಲ್ಪ ಸ್ವೀಟ್, ಜಾಸ್ತಿ ಅಲ್ಲ. ಹಲಸಿನಕಾಯಿಯ ಗಟ್ಟಿ ಸಹ ಮಾಡ್ತಾರೆ, ಆದರೆ ಇದೊಂದು ಮುಳ್ಳು ಸೌತೆ ಇದು ಡೈಲಿ ಮನೆಯಲ್ಲೆಲ್ಲ ಮಾಡ್ತೇವೆ ನಾವು. ಇದು ನಾವು ಬೆಳ್ಳಾರಿ ಗ್ರಾಮ ಪಂಚಾಯತಿಯಿಂದ ಸರಿ. ಇಲ್ಲಿ ಬೆಳ್ಳಾರಿ ಅವರು ಹೇಳಿ. ನಮ್ಮದು ಬೆಳ್ಳಾರಿ ಗ್ರಾಮ ಪಂಚಾಯತ್ GPLF ಇದು ಮುಳ್ಳು ಸೌತೆ ಗಟ್ಟಿ ಮತ್ತು ಮೆಂತೆ ಆಟಿ ಸೊಪ್ಪು ಹಾಕಿ ಮಾಡಿರುವಂಥ ಒಂದು ಕಿಚಡಿ, ಮತ್ತು ಇದು ಬಾಳೆದಿಂಡಿನ ಪಲ್ಯ. ಇದು ಮುಳ್ಳು ಸೌತೆ ದೇವರು ಹೇಳಿದ್ರಲ್ಲ, ಇದು ಮೆಂತೆ ಹುರಿದು ಹುಡಿ ಮಾಡಿ ಅದನ್ನು ಕುಕ್ಕರಲ್ಲಿ ಹಾಕಿ ತುಪ್ಪ ಹಾಕಿ ಅದಕ್ಕೆ ಮತ್ತು ಅಕ್ಕಿಯನ್ನು ಹಾಕಿ ಆಮೇಲೆ ಆಟಿ ಸೊಪ್ಪು ಅಂತ ವಿಶೇಷವಾಗಿ ಆಟಿಯಲ್ಲಿ ಸಿಗುವಂಥ ಸೊಪ್ಪು ಅದನ್ನು ಬೇಯಿಸಿ ರಸ ತೆಗೆದು ಮತ್ತು ಇದಕ್ಕೆ ಹಾಕಿ ಇದಕ್ಕೆ ಬೆಲ್ಲ ಎಲ್ಲ ಹಾಕಿ ನಾವು ಅದನ್ನು ಬೇಯಿಸಿ ಲಾಸ್ಟಿಗೆ ಅದನ್ನು ಕೊಬ್ಬರಿಯನ್ನು ಕಟ್ ಮಾಡಿ ಹುರಿದು ಇದಕ್ಕೆ ಹಾಕುವಂಥದ್ದು. ಆಟಿ ಸೊಪ್ಪು ಆಟಿಯಲ್ಲಿ ವಿಶೇಷವಾದಂಥದ್ದು. ಅಂದರೆ ಆಟಿ ಸೊಪ್ಪಲ್ಲಿ ಆಟಿ ಪ್ರಾರಂಭ ಆದ ಅಲ್ಲಿಂದ ಒಂದೊಂದು ನಮೂನೆಯ ಮದ್ದುಗಳು ಆ ಆಟಿ ಸೊಪ್ಪಿಗೆ ಸೇರ್ತಾ ಬರ್ತದೆ ಅನ್ನೋ ಒಂದು ನಂಬಿಕೆ ಪದ್ಧತಿ. ಆ ಪ್ರಕಾರ ಆಟಿ 18 ನಮೂನೆಯ ಮದ್ದು ಅದರಲ್ಲಿ ಬಂದು ಸೇರಿಕೊಂಡಿರ್ತದೆ ಅಂತ ನಮ್ಮ ಪೂರ್ವಿಕರು ಹಾಕಿರುವಂಥ ಒಂದು ನಂಬಿಕೆ. ಆ ಪ್ರಕಾರ ಈ ತಿಂಗಳಲ್ಲಿ ಆಟಿ ಸೊಪ್ಪನ್ನು ರಸವನ್ನು ಅದಕ್ಕೆ ಉಪಯೋಗ ಮಾಡಿ ಮಾಡಿಸುವಂಥದ್ದು. ಮತ್ತು ಬಾಳೆದಿಂಡಿನ ಪಲ್ಯ ಅಂಥದ್ದು. ಬಾಳೆದಿಂಡು ಆರೋಗ್ಯಕ್ಕೆ ತುಂಬ ಒಳ್ಳೆಯದಂತು, ನಮ್ಮ ಸಾಂಪ್ರದಾಯಿಕ ಅಡುಗೆ ಅದು ಸಹ. ಅದನ್ನು ಈ ಆಟಿ ಟೈಮಲ್ಲಿ ತುಂಬ ಉಷ್ಣಾಂಶ ಜಾಸ್ತಿ ಇರುವ ಕಾರಣ ಅದನ್ನು ನಮ್ಮ ಆರೋಗ್ಯದ ದೃಷ್ಟಿಯಿಂದಲೂ ಮತ್ತು ನಮಗೆ ಸ್ಥಳೀಯವಾಗಿ ಸಿಗುವಂತಹ ಇದೊಂದು ಪದಾರ್ಥ ಆಟಿ ಸಮಯದಲ್ಲಿ. ಹಾಗೆ ಅದು ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಈ ಸಮಯದಲ್ಲಿ. ಹೇಳಕ್ಕ. ಕೊಡಿಲ ಗ್ರಾಮ ಪಂಚಾಯತಿಯಿಂದ ಹಲಸಿನಕಾಯಿಯ ಉಂಡುಲುಕ್ಕ ಹಲಸಿನ ಹಣ್ಣನ್ನು ಉಪಯೋಗಿಸಿಕೊಂಡು ಮಾಡಿರುವಂಥದ್ದು. ಐವರ್ನಾಡ. ಇನ್ನು ಮುಂದೆ ಇರುವಂಥದ್ದು ಐವರ್ನಾಡು ಸಂಜೀವಿನಿ ಒಕ್ಕೂಟದವರು. ಹೇಳಿ. ಇದು ನಾನು ತಾಮ್ರಾಣಿ ಸೊಪ್ಪಿನ ಚಟ್ನಿ ಮಾಡಿರುವಂಥದ್ದು. ಮಳೆಗಾಲದಲ್ಲಿ ಶೀತ ಕಫ ಬರುವುದಕ್ಕೆ ಅದಕ್ಕೊಂದು ಮದ್ದು ಅಂತ ಹೇಳಿಕೊಂಡು ಆ ರೀತಿಯಲ್ಲಿ ಮಾಡಿರುವಂಥದ್ದು ಆಟಿ ತಿಂಗಳಲ್ಲಿ ಅಷ್ಟೇ ಸರ್. ನಾನು ಐವರ್ನಾಡು ಗ್ರಾಮ ಸ್ವಚ್ಛಶ್ರೀ ಸ್ವಚ್ಛ ಕೆಲಸ ಮಾಡ್ತಿದ್ದೇವೆ ಸಂಜೀವಿನಿ ಒಕ್ಕೂಟದಿಂದ. ಮತ್ತು ಅಂಗಡಿ ಹಾಕ್ತಿದ್ದೇನೆ ಸಂಜೀವ್ ಸಂಘ. ನೆಯ್ಯಪ್ಪ. ಹೌದು. ಇದು ಕಬ್ಬು ಮನೆಯಲ್ಲಿಯೇ ಮಾಡಿದ್ದು. ಅಕ್ಕಿ ಮನೆಯಲ್ಲಿಯೇ ಮಾಡಿದ ಅಕ್ಕಿಯನ್ನು ಹಾಕಿದ್ದು ಅದಕ್ಕೆ. ಮತ್ತು ಗೇರು ಬೀಜ ಮನೆಯಿಂದಲೇ. ಮತ್ತು ಇದು ಅಂಗಡಿಯಿಂದ ತೆಗೆದದು ಇದು. ಮತ್ತು ಮಾಡಲಿಕ್ಕೆ ಅದಕ್ಕೆ ಒಂದು ಮಾಡಿ ಅದರ ಕೆಲಸ ಬೇಕಾದರೆ ಒಂದು ಅರ್ಧ ದಿವಸನೇ ಬೇಕು. ಅರ್ಧ ದಿವಸ ಅಷ್ಟು ಕಷ್ಟ ಉಂಟದು. ಕ್ರಮ ಪ್ರಕಾರವೇ ಆಗಬೇಕು. ಕ್ರಮ ಪ್ರಕಾರನೇ ಹಾಕಬೇಕು. ಎಲ್ಲ ಅದನ್ನು ಮಾಡುವಾಗ ಅದನ್ನು ಐಟಮನ್ನು ಎಲ್ಲ ನಾವು ಮಾಡಿ ರೆಡಿ ಇಡಬೇಕು. ಇಲ್ಲದಿದ್ದರೆ ಅದು ಆಚೆ ಹೋದರೆ ಆಗುದಿಲ್ಲ. ಅರ್ಧ ದಿನ ನಾನು ಸ್ವಲ್ಪ ಮಾಡಿ ತಂದದ್ದು. ಒಂದು ಕರೆಂಟಿನ ಸಮಸ್ಯೆ ಇತ್ತು, ಕರೆಂಟೂ ಇರಲಿಲ್ಲ. ಅದಕ್ಕೆ ಇಷ್ಟ ಆದರೆ ಮಾಡಿ ತರ್ತೇನೆ ಅಂತ ಮಾಡಿದ್ದು. ನಮ್ಮದು ಉಬಡ್ಕಮಿತ್ತೂರು ಗ್ರಾಮ. ಇದು ಕನಿಲೆ ಮತ್ತು ಹಲಸಿನ ಹಣ್ಣಿನ ಬೀಜ ಹಾಕಿ ಮಾಡಿದಂಥ ಪಲ್ಯ. ಆಟಿ ತಿಂಗಳಲ್ಲಿ ಕನಿಲೆ ತಿಂದರೆ ಆರೋಗ್ಯಕ್ಕೆ ಒಳ್ಳೆಯದು, ಪ್ರೋಟೀನ್ ಅಂಶ ಎಲ್ಲ ಸಿಗ್ತದೆ ಅದರಲ್ಲಿ, ಮತ್ತು ಆರೋಗ್ಯಕ್ಕೆ ಉತ್ತಮ ಅಂತ. ನಮಸ್ತೆ. ಮಂಡೆಕೋಲು ಹೇಳಕ್ಕ. ಸರ್, ಇದು ನಮ್ಮದು ಆಟಿ ಸೊಪ್ಪು ಬರ್ತದಲ್ಲ, ಅದರದ್ದು ಹಲ್ವಾ. ಅದು ಮಾಮೂಲಿ ಆಟಿ ಸೊಪ್ಪಿನ ರಸ ತೆಗೆದು ಹಲ್ವಾ ಮಾಡ್ತೇವಲ್ಲ, ಹಾಗೆ ಅದರ ರಸದಲ್ಲಿ ಮಾಡುವಂಥದ್ದು. ಮತ್ತು ಇದು ಹಲಸಿನ ಬೀಜದ ಚಟ್ನಿ ಪುಡಿ, ಹಲಸಿನ ಬೀಜದ್ದು. ಅದು ಹಲಸಿನ ಬೀಜ ಇದು ಹುರಿದು ಬಿಟ್ಟು ಖಾರ ತೆಂಗಿನಕಾಯಿ ಎಲ್ಲ ಹಾಕಿ ಇದನ್ನೇ ಒಂದು ತಿಂಗಳೆಲ್ಲ ಇಡ್ಬೋದು. ಕೊಬ್ಬರಿ ಎಲ್ಲ ಹಾಕಿ ಮಾಡಿರೋದು, ಎಲ್ಲ ಡ್ರೈ ಆಗಿ ಹುರಿದುಬಿಟ್ಟು ಮಾಡಿರುವಂಥದ್ದು. ನಮಗೆ ಹೊರಗೆ ಎಲ್ಲ ಹೋಗುವಾಗ ಬೇಕಾದ್ರೆ ತಗೊಂಡೋಗಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಮತ್ತು ಇದು ಬಾಳೆ ದಿಂಡು ಮತ್ತು ಹೆಸರು ಕಾಳು ಎಲ್ಲ ಹಾಕಿ ಅದರದ್ದು, ಮತ್ತು ಕರಿಬೇವು ಸೊಪ್ಪಿನ ಚಟ್ನಿ. ಇದು ಹಲಸಿನ ಹಣ್ಣಿನ ಕ್ಷೀರ. ಕ್ಷೀರ ಅಂತಾರೆ. ಬಾಳೆ ಎಲೆಯಲ್ಲಿ ಕಟ್ಟಿ, ಅಂದರೆ ರವೆ ಉಂಟಲ್ಲ, ರವೆಯನ್ನು ಹುರಿದು ಮತ್ತು ಹಲಸಿನ ಹಣ್ಣನ್ನು ಕಡಿದು ಹಾಕಿ, ಮತ್ತು ಬಾಳೆ ಎಲೆಯಲ್ಲಿ ಕಟ್ಟಿ ಇದು ಇಡೋದು. ತುಪ್ಪ ಹಾಕಿ ಸ್ವಲ್ಪ ತುಪ್ಪ ಹಾಕಬೇಕು. ತುಪ್ಪ ಹಾಕಿ ಕಲಸಿಗೆ ಉಂಟಲ್ಲ ಅದರಲ್ಲಿ ಇಡೋದು, ಬೇಯಿಸ್ಲಿಕ್ಕೆ ಇಡೋದು. ಆಟಿಗೆ ಅಂತ ಮಾಡ್ತಾ ಇರ್ತೀರ ಮನೆಯಲ್ಲಿ? ಅಲ್ಲ, ಇಲ್ಲಿಗೆ ಬೇಕಾಗಿ ಮಾಡ್ತಾ ಇರ್ತೇವೆ ನಾವು. ಅಕ್ಕಿದು ಮಾಡ್ತಾ ಇರ್ತೇವೆ, ರವೆದು ನಾನು ಫಸ್ಟ್ ಮಾಡಿದ್ದು. ಮತ್ತು ಇದು ಅಗತ್ಯ ಪಲ್ಯ, ಇದು ಚಕ್ತೆ ಪಲ್ಯ. ಅದಕ್ಕೆ ಹಲಸಿನ ಬೀಜ ಹಾಕಿದ್ದೇವೆ. ಹೌದು, ಸಿಗುದಿಲ್ಲ. ಅದು ನಮ್ಮ ಗುಡ್ಡೆಯಲ್ಲಿ ಉಂಟು. ಇದು ನಾವು ಇವೆಲ್ಲ ಒಂದೇ ಸರ್ ಹೇಳಿದ್ರಲ್ಲ. ಇದು ಕಣಿಲೆ ಪಲ್ಯ, ಹಲಸಿನ ಬೀಜ, ಹೆಸರು ಕಾಳು, ಕಣಿಲೆ ಎಲ್ಲ ಹಾಕಿ ಒಂದು ಗಸಿ ಮಾಡಿದ್ದು ಸರ್.
ಶಾರದಾ. ನಮಸ್ತೆ ಸರ್, ದೇವಚಲ ಪಂಚಾಯತಿಂದ ಪ್ರೇಮ. ಇದು ಇದು ಮಾಡಿದೆ ಅಂತ ಮೆಂತೆ ಮಣ್ಣಿ, ಅಕ್ಕಿ ಮತ್ತು ತುಪ್ಪ, ಬೆಲ್ಲ, ತೆಂಗಿನಕಾಯಿ ಹಾಕಿ ಮಾಡಿದ್ದು. ಒಂದು ರುಚಿ ನೋಡಿ ಸರ್. ಔಷಧಿ ಅಂಶ ಕೂಡ ಉಂಟಲ್ಲ? ದೇವಚಲದಿಂದ ಹಾಲೆಟ್ಟಿ. ಇದು ಮೆಂತೆ ಹಿಟ್ಟು. ಇದು ಅಂಬಟೆ ಸಾರು, ಕಸಿ ಅಂಬಟೆ ಸಾರು. ಅಂದರೆ ಸಿಗ್ತದೆ ಈಗ ಇದು ಕಸಿ ಈ ತಿಂಗಳಲ್ಲಿ ಸಿಗ್ತದೆ. ಅದು ಬೆಲ್ಲ ಹಾಕಿ ಬೇಯಿಸೋದು, ಮತ್ತು ಒಗ್ಗರಣೆಲ್ಲ ಹಾಕಬೇಕು ಅದಕ್ಕೆ ಚಂದ ಟೇಸ್ಟ್ ಬರಬೇಕಾದ್ರೆ. ಇದು ಹುಣಸೆ ಉಪ್ಪಿನಕಾಯಿ, ಮತ್ತು ಇದು ಬಾಳೆ ಹೂವಿನ ಪತ್ರೊಡೆ, ಪೂಂಬೆ ಪತ್ರೊಡೆ. ಅಚ್ಚಾವರ, ಶ್ರೀರಕ್ಷ ಸಂಜೀವಿನಿ ಅಚ್ಚಾವರ. ಇದು ವಿಟಮಿನ್ ದೋಸೆ, ಎಗ ಸೊಪ್ಪು ಹಾಕಿ ನುಗ್ಗೆ ಸೊಪ್ಪು ಹಾಕಿದ್ದೇವೆ, ಮತ್ತು ಸಜಂಕ್, ತಿಮರೆ, ಮತ್ತು ವಿಟಮಿನ್ ಸೊಪ್ಪು, ಪಪ್ಪೆ, ಮತ್ತು ಎಗ ಸೊಪ್ಪು ಹಾಕಿ, ಮತ್ತು ಮುಂಗೆ ಬೆರೆಸಿದ ಇದು ಹೆಸರು ಕಾಳು, ಕ್ಯಾರೆಟ್ ಎಗ ಹಾಕಿ ದೋಸೆ ಮಕ್ಕಳಿಗೆಲ್ಲ ತಿನ್ನಲಿಕ್ಕೆ ಕೊಡ್ತೀರಾ? ಕೊಡ್ತಾ ಇರ್ತೀವಿ. ಅರಶಿನ ಎಲೆ ಇದು ಮೆತ್ತೆ ಲಾಡು, ಕುಡು ಚಟ್ನಿ. ಇದು ಹಲಸಿನ ಬೀಜದ್ದು ವಡೆ. ಅದಕ್ಕೆ ಅಕ್ಕಿ ಹುಡಿ, ಈರುಳ್ಳಿ, ಮೆಣಸು ಮತ್ತು ಕರಿಬೇವೆಲ್ಲ ಹಾಕಿ ವಡೆ ಮಾಡಿ. ಸರಿ, ಎಂತ ಉಣ್ಣಿಯಪ್ಪದಾಗಿ? ಇದು ಉಣ್ಣಿಯಪ್ಪ, ಅಕ್ಕಿದು. ಶ್ರೀ ಸಂಜೀವಿನಿ ಒಕ್ಕೂಟ, ಅಮರಮುಡ್ನೂರು. ಸೌಮ್ಯ ಸಂಪಾಜೆ. ಇದು ಪತ್ರೊಡೆ, ರವೆ ಫ್ರೈ ಇದು ಪತ್ರೊಡೆ. ಇದು ಹುಳಿ ಶುಂಠಿ. ಇದು ರೊಟ್ಟಿ. ಇದು ರಾಗಿ, ಹೆಸರು ಕಾಳೆಲ್ಲ ಹಾಕಿಬಿಟ್ಟು ರೊಟ್ಟಿ ಮಾಡಿದೆ. ಇದು ಅಕ್ಕಿ ಹುಡಿ. ಮತ್ತು ಬಾಳೆಹಣ್ಣು ಚಿಪ್ಸ್. ಮರಗೆಣಸಿದ್ದು ಸೊಂಟೆ. ಇದು ನಮ್ಮ ಮನೆಯಲ್ಲೇ ಮಾಡಿದ್ದು. ಹೌದು, ಇದು ಮಾರ್ಕೆಟ್ ಮಾಡ್ತೇವೆ. ಹೌದು. ಆಮೇಲೆ ಇದು ಅಕ್ಕಿ ಹುಡಿ. ಇದು ಸ್ಪೆಷಲ್ ಆಗಿ ಆಟಿ ತಿಂಗಳಿಗೆ ಅಂತ ಹೇಳಿದರೆ ಇದು ಬಿದಿರಿನ ಅಕ್ಕಿಯಿಂದ ಮಾಡಿದಂಥ ಅಕ್ಕಿ ಹುಡಿ ಇದು. ಮತ್ತು ಇದು ಮಾಮೂಲಿ ಒಂದು ಇದು ಚವಿ ಸೊಪ್ಪು ಬರ್ತದಲ್ಲ, ಗಿಣಿಕಿ ಸೊಪ್ಪು, ಚವಿ ಸೊಪ್ಪು ಅಂದಿದ್ರಲ್ಲ, ಅದರದ್ದು ಪಲ್ಯ. ಇದು ಪೈನಾಪಲ್ದು ಜಾಮ್. ಹೌದು. ಇದು ಅಕ್ಕಿ ಮತ್ತು ಎಳ್ಳು ಸೇರಿಸಿ ಮಾಡುವಂಥ ವಡೆ. ಆಮೇಲೆ ಇದು ಹಲಸಿನ ಹಣ್ಣಿಂದು ಹಲ್ವ. ಇದು ಅಕ್ಕಿ ಉಂಡೆ. ಇದರೊಳಗೆ ಕೂದಲು ಅಂತ ಹೇಳ್ತಾರಲ್ಲ, ಈ ಬಯಕೆ ಮದುವೆಯಲ್ಲೆಲ್ಲ ಇಡ್ತಾರಲ್ಲ, ಅದನ್ನು ಮಾಡಿ ಅಕ್ಕಿಯಲ್ಲಿ ಉಂಡೆ ಮಾಡಿದ್ದು. ಮತ್ತು ಇದು ಹಲಸಿನ ಬೀಜದ ಪಾಯಸ. ಈ ಮುಂದೆ ಇನ್ನು ಬಯಕೆ ಕೂಟ ಆಟಿಯ ವಿಶೇಷತೆಗಳನ್ನು ಬಡಿಸಬಹುದಾ ಅಂತಲ್ಲ? ಬಡಿಸಬಾರ್ದು ಅಂತ ಇಲ್ಲಲ್ಲ, ಆದರೆ ಇದು ಮಾಡ್ತಾರಲ್ಲ ಅಲ್ಲಿ. ಮತ್ತು ನಮಗೆ ಇವತ್ತು ವಿವಿಧ ಬಗೆಯದ್ದು ಖಾದ್ಯಗಳನ್ನು ಮಾಡಿಕೊಂಡು ಬರಲಿಕ್ಕೆ ಹೇಳಿದರು. ಅದಕ್ಕೆ ಬೇಕಾಗಿ ನಾವು ವೆರೈಟಿಯಾಗಿ ಮಾಡಿಕೊಂಡು ಬಂದದ್ದು. ಇದು ಒಂದು ಸ್ಪೆಷಲ್ ಆಗಿ ಇದು. ಮತ್ತು ಇದು ಹಲಸಿನ ಹಣ್ಣಿನದ್ದು ಹಲ್ವಾ. ಇದು ಹಲಸಿನ ಬೀಜದ ಪಾಯಸ. ಇದು ತುಂಬ ಕಷ್ಟ ಉಂಟು ಮಾಡಲಿಕ್ಕೆ, ಆದರೂ ನಿಮಗೆಲ್ಲ ಒಂದು ರುಚಿಯಾಗಿ ಉಣಿಬಡಿಸುವ ಅದರದ್ದು ಟೇಸ್ಟ್. ಈಗ ಹಲಸಿನ ಬೀಜವನ್ನೆಲ್ಲ ಮರಿತಿದ್ದಾರೆ, ಹಲಸಿನ ಹಣ್ಣು ಮಾತ್ರ ತಿನ್ನೋದು, ಬೀಜವನ್ನು ಬಿಸಾಡೋದು. ಅದು ಆಗಬಾರ್ದು ಅಂತ ನಾವು ಇದನ್ನೊಂದು ಹಳೆಯ ಸಂಪ್ರದಾಯ ಉಳಿಲಿ ಅಂತ ಹೇಳೋ ಕಾರಣಕ್ಕೆ ಇದು ಮಾಡಿದ್ದು. ಅದೇ ನಮ್ಮ ಒಕ್ಕೂಟದ ಗ್ರಾಮ ಮಟ್ಟದ ಒಕ್ಕೂಟದಿಂದ ಮಾಡಿಕೊಂಡು ಬಂದಿರುವಂಥದ್ದು. ಅಂದರೆ ಪೌಷ್ಟಿಕಾಂಶ ಮತ್ತು ಔಷಧೀಯ ಗುಣಗಳನ್ನು ಹೊಂದಿರುವಂತಹ ಒಂದು ಐಟಮ್ಗಳನ್ನು ಮಾಡಿ ತಂದಿರುವಂಥದ್ದು. ಸರ್ ನಮಸ್ತೆ, ನನ್ನ ಹೆಸರು ಜಲಜಾಕ್ಷಿ ಮರ್ಕಂಜ, ಪಂಚಾಯತ್ ಸಂಜೀವಿನಿ ಒಕ್ಕೂಟದ ಅಧ್ಯಕ್ಷರು. ಇವತ್ತು ನಾವು ಹಲಸಿನ ಹಣ್ಣಿನ ಮೂಡೆ ಹಿಟ್ಟು ತಂದಿದ್ದೇವೆ. ಆಟಿ ತಿಂಗಳಲ್ಲಿ ಇದೊಂದು ತುಂಬ ರುಚಿಕರವಾದ ಹಿಟ್ಟು. ಮತ್ತು ಅರಸಿನ ಎಲೆದ ಹಿಟ್ಟು ತಂದಿದ್ದೇವೆ. ಇದು ಸಹ ಆಟಿ ತಿಂಗಳ ಸ್ಪೆಷಲ್ ಆಗಿ ತಂದಿದ್ದೇವೆ. ನಾವು ಮರ್ಕಂಜ ಗ್ರಾಮದ ಅನಿತಾ ಮರ್ಕಂಜ ಗ್ರಾಮದ LCRP ಕೆಲಸ ಮಾಡ್ತಾ ಇದ್ದೇನೆ ಒಕ್ಕೂಟದಲ್ಲಿ. ನಾನು ಚಿತ್ರಾವತಿ ಅಂತ LCRP ಮರ್ಕಂಜ ಒಕ್ಕೂಟದ ಪಂಚಶ್ರೀ ಸಂಜೀವಿನಿ ಒಕ್ಕೂಟದ LCRP ಕೆಲಸ ಮಾಡ್ತಿದ್ದೇನೆ. ನಾನು ಅನಿತಾ ಕೃಷಿ ಶಾಖೆಗೆ ಮರ್ಕಂಜ ಗ್ರಾಮದಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ರೇಣುಕಾ ಮರ್ಕಂಜ ಗ್ರಾಮದ ಪಶುಸಖಿ. ಮಡಪಡಿ ಅಕ್ಷಯ ಸಂಜೀವಿನಿ ಗ್ರಾಮ ಪಂಚಾಯತ್. ಎರಡು ಐಟಮ್. ಇದು ಆಟಿ 18ಕ್ಕೆ ಮಾಡುವಂಥ ಆಟಿ ಸೊಪ್ಪಿನ ಕ್ಷೀರ, ಹಾಗೂ ಸ್ವೀಟ್ ಐಟಮ್. ಇನ್ನೊಂದು ಇದು ನುಗ್ಗೆ ಸೊಪ್ಪು ಪಲ್ಯ, ಅಂದರೆ ದೋಸೆ. ಅಕ್ಷಯ ಸಂಜೀವಿನಿ ಮಡಪಡಿ ನುಗ್ಗೆ ಸೊಪ್ಪಿನ ದೋಸೆ. ಅಂದರೆ ಕೊತ್ತಂಬರಿ, ಈರುಳ್ಳಿ, ಮಸಾಲೆಲ್ಲ ಹಾಕಿ ಬೆಲ್ಲ, ಕಾಯಿ
ತುಪ್ಪದಲ್ಲೇ ಮಾಡಿದ್ದು ದೋಸೆ. ಅಂದರೆ ಅದು ಕಬ್ಬಿಣ ಈಗ ವಿಟಮಿನ್ ಎ ಇರ್ತದೆ ಅದರಲ್ಲಿ, ಕಣ್ಣಿನ ದೋಷಗಳಿಗೆಲ್ಲ ಒಳ್ಳೆಯದು. ಇದು ಕನಕಮ್ಮ ಜಲಗ್ರಾಮ ಪ್ರೇಮ ಅಡ್ಕರ್ ಅಂತೇಳಿ ನಾವು ಪತ್ರೊಡೆ ಮಾಡಿದ್ದು ಮರಕೆಸುವಿನ ಎಲೆ. ಅಂದರೆ ಆಟಿ ತಿಂಗಳಲ್ಲಿ ಮರಕೆಸುವಿನ ಎಲೆ ಪತ್ರೊಡೆ ಮಾಡಿದ್ರೆ ಹೊಟ್ಟೆಯಲ್ಲಿದ್ದ ಕಲ್ಮಶ ಎಲ್ಲ, ಅಂದರೆ ಕೂದಲು ಅಥವಾ ಉಗುರ ಏನಾದರೂ ಒಂದು ಹೊಟ್ಟೆಯಲ್ಲಿ ಸ್ಟಾಕ್ ಅದು ಇದ್ದರೆ ಅದು ಈ ಮರಕೆಸು ಅದನ್ನೆಲ್ಲ ಹೊರಗೆ ಹಾಕ್ತದೆ ಅಂತೇಳಿ ಒಂದು ಮನೆಯಲ್ಲಿ ಮಾಡ್ತಾ ಇರ್ತೀರಿ? ಮನೆಯಲ್ಲಿ ಮಾಡ್ತಾ ಇರ್ತೇನೆ, ಆಟಿಯಲ್ಲಿ ಮಾಡ್ತೇನೆ. ಹೇಳಿ ಸರ್ ಇದು ಕನಕಮಜಲ ಪೂರ್ಣಿಮಾ ಆಟಿ ಪಾಯಸ ಮಾಡಿದ್ದೇನೆ ಸರ್. ಮನೆಯಲ್ಲಿ ಮಾಡಿದೆ, 18ಕ್ಕೆ ಮಾಡಿದ್ದೇನೆ. ಅಂದರೆ ಅದರಲ್ಲಿ 18ನೇ ದಿವಸ ಮಾಡಿದರೆ ಅದರಲ್ಲಿ 18 ಥರದ ಮದ್ದು ಇರ್ತದೆ ಅಂತ, ಔಷಧೀಯ ಗುಣಗಳು ಇರ್ತದೆ. ನಿಮ್ಮ ಹೆಸರು? ವಸಂತಿ, ಕಳಂಜ ಗ್ರಾಮ ಪಂಚಾಯತಿ. ನೆಲ್ಲಿಕಾಯಿ ಚಟ್ನಿ ಮಾಡಿದ. ಹೌದು, ಹೌದು. ನೆಲ್ಲಿಕಾಯಿ ಮನೆಯಲ್ಲೇ ಊರಿದ್ದೆ ನೆಲ್ಲಿಕಾಯಿ. ಅದೇ ನಮ್ಮದೊಂದು ಐಟಮ್. ಕೊಲ್ಲಮಗ್ರ ಗ್ರಾಮ ಪಂಚಾಯಿತಿ, ಕೊಲ್ಲಮಗ್ರ ಗ್ರಾಮ ಪಂಚಾಯತ್ ವಿಮಲಾಕ್ಷಿ ಅಂತ. ನಾ ಹಲಸಿನ ಹಣ್ಣಿನ ಗಟ್ಟಿ ಮಾಡ್ಕೊಂಡು ಬಂದದ್ದು. ಮತ್ತು ಇವರು ಬಾಳೆದಿಂಡು ಮತ್ತು ಹುರುಳಿಕಾಳಿನ ಪಲ್ಯ ಮಾಡಿದ್ದು. ಸರಿ, ಓಕೆ. ಮೀನಾಕ್ಷಿ ಅಕ್ಕ, ರಾಷ್ಟ್ರಪತಿಯನ್ನು ನೋಡಿ ಬಂದವರಲ್ಲ? ಹೌದು, ನಾನು ಬಾಳೆದಿಂಡಿನ ಮತ್ತು ಹುರುಳಿಕಾಳಿನ ಪಲ್ಯ ಮಾಡಿದ್ದೇನೆ ಕೊಲ್ಲಮಗ್ರ ಗ್ರಾಮ ಪಂಚಾಯತಿ. ಬಾಳೆದಿಂಡಿನ ಮತ್ತು ಹುರುಳಿಕಾಳು ಪಲ್ಯ. ಪಂಜದವರು ಹೇಳಿ. ಪಂಜ ಹಲಸಿನ ಹಣ್ಣಿನ ಪಾಯಸ. ಹಲಸಿನ ಹಣ್ಣಿನ ಪಾಯಸ. ಹಲಸಿನ ಹಣ್ಣಿನ ಪಾಯಸ. ನಾವು ಪಂಜದವರು. ನಾವು ಫಸ್ಸಿಂಗಿರಿ ಮಾಡಿದ್ದು ಎಲ್ಲ ಇದು ಸೊಪ್ಪಿನ ಚಿಗುರು ತೆಗೆದು ಇದು ಚಟ್ನಿ ಮಾಡಿದ್ದು. ಉಂಡ್ಲೆಕ್ಕ ಹಸಿನ ಇದು ಕಾಯಿನ ಉಪ್ಪಿಲ್ಲ ಹಾಕಿಟ್ಟದು ಅದಕ್ಕೆ, ಮತ್ತು ತೆಂಗಿನಕಾಯಿ ಮತ್ತು ಜೀರಿಗೆ ಎಲ್ಲ ಹಾಕಿ ಉಂಡ್ಲೆಕ್ಕ ಮಾಡಿ. ನಾನೇನು ತರಲಿಲ್ಲ, ಬತ್ತಿ ಮಾಡಿ ಮನೆಯಲ್ಲಿ ಮಾಡಿ. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಬಗೆ ಬಗೆಯ ತಿಂಡಿ ತಿನಿಸುಗಳನ್ನು ತಯಾರಿಸಿ ತಂದಿದ್ದಾರೆ. ಆಟಿ ಒಂದು ಕಾಲದಲ್ಲಿ ತಿನ್ನಲಿಕ್ಕೆ ಏನೂ ಇಲ್ಲದಂತಹ ಸಂದರ್ಭ, ಆದರೆ ಇವತ್ತು ಯಥೇಚ್ಛವಾಗಿ ಆಟಿ ತಿಂಗಳು ಮತ್ತೆ ಮತ್ತೆ ಬರಲಿ ಎನ್ನುವ ರೀತಿಯಲ್ಲಿ ಇವತ್ತು ಇವರೆಲ್ಲ ತಿಂಡಿಗಳನ್ನು ತಯಾರಿಸಿ ತಂದಿದ್ದಾರೆ. ಏನೇ ಇರಲಿ, ನಮ್ಮ ಪರಂಪರೆಯ ಅಥವಾ ನಮ್ಮ ಪರಿಸರದ ಒಂದು ಮಾಹಿತಿಗಳನ್ನು ಮುಂದಿನ ತಲೆಮಾರಿಗೆ ಹಂಚಿಕೊಳ್ಳುವ ದೃಷ್ಟಿಯಿಂದ ಅವರು ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ಒಳ್ಳೆಯ ಕಾರ್ಯ. ಇವರೆಲ್ಲ ಸವಿಲಿಕ್ಕೆ ಬಂದಿದ್ದಾರೆ. ಬಹುಶಃ ನೀವೆಲ್ಲ ಇವತ್ತು ಸಭೆ ಕೂಡ ಇತ್ತು, ಅದನ್ನು ಸವಿಲಿಕ್ಕೆ ಬಂದಿದ್ದಾರೆ. ನಮ್ಮೊಂದಿಗೆ ಹಿರಿಯರಾಗಿರುವಂಥ BS ಯಮುನಾ ಅವರಿದ್ದಾರೆ, ಸಂಪಾಜೆ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರು. ಏನು ಹೇಳ್ತೀರಕ್ಕ? ಖುಷಿ ಆಗ್ತಾ? ಖುಷಿ ಆಯಿತು ಈ ದಿವಸ ಆಟಿಗೂಟ. ನಾವು ಮೊನ್ನೆ ಕೂಡ 31ಕ್ಕೆ ಸಂಪಾಜ ಗ್ರಾಮದಲ್ಲಿ ಕೂಡ ಮಾಡಿದ್ದೇವೆ ಆಟಿಗೂಟ. ಆಟಿ ಅಂದರೆ ಆಟಿ ತಿಂಗಳಲ್ಲಿ ಜೋರು ಮಳೆ ಬರುವಂಥ ಕಾಲ. ಮೊದಲೆಲ್ಲ ಗೇರು ಬೀಜ, ಜೋಳ ಇಂಥದ್ದೆಲ್ಲ ಇತ್ತು, ಅದನ್ನೆಲ್ಲ ಹುಡಿ ಮಾಡಿಕೊಂಡು ತಿನ್ನುವಂಥದ್ದು. ಕಣಿಲೆ ಮತ್ತು ಇದು ಪತ್ರೊಡೆ, ಇದೆಲ್ಲ ವಿಶೇಷವಾದಂಥ ತಿಂಡಿಗಳು. ಈ ಸಂಜೀವಿನಿ ಯೋಜನೆಯ ತಾಲೂಕು ಮಟ್ಟದ ಅಧಿಕಾರಿಗಳು ಕೂಡ ನಮ್ಮೊಂದಿಗಿದ್ದಾರೆ. ಮಹೇಶ್ ಅವರಿದ್ದಾರೆ. ಒಂದು ಖುಷಿಯ ಕಾರ್ಯಕ್ರಮ, ಏನು ಅನ್ನಿಸ್ತಾ ಇದೆ? ಭಾಳ ಖುಷಿ ಆಗ್ತದೆ, ಯಾಕಂದರೆ ಇದು 2ನೇ ವರ್ಷದ ನಮ್ಮೊಂದು ಕಾರ್ಯಕ್ರಮ. ಹಾಗೆ ಎಲ್ಲ ನಮ್ಮ 25 ಗ್ರಾಮ ಪಂಚಾಯತ್ನ ಈ ಒಕ್ಕೂಟ ಆರಂಭ ಅದಾಗಿನಿಂದ ಇದರ ಬಗ್ಗೆ ನಾವು ಒಂದು ಅರಿವನ್ನು ಮಾಡಿಸುವಂಥ ಕೆಲಸವನ್ನು ಮಾಡ್ತಾಯಿದ್ದೇವೆ. ಈಗಾಗಲೇ ಎಲ್ಲ 25 ಗ್ರಾಮ ಪಂಚಾಯತ್ ಮಟ್ಟದ ಒಕ್ಕೂಟದವರು ಕೂಡ ಇದನ್ನು ಆಟಿಕೂಟವನ್ನು ಮಾಡ್ತಾಯಿದ್ದಾರೆ ಗ್ರಾಮ ವ್ಯಾಪ್ತಿಯಲ್ಲಿ. ಹಾಗೆ ಇವತ್ತು ನಮ್ಮ ತಾಲೂಕು ಪಂಚಾಯತ್ನ ಇವರವರ ಒಂದು ಕಳೆದ ವರ್ಷದ ಒಂದು ಯಶಸ್ವಿ ಮೇರೆಗೆ ಅವರು ಹೇಳಿದ್ದಾರೆ ಈ ಸಾರಿ ಕೂಡ ಮಾಡಬೇಕು ಅಂತೇಳಿ. ಹಾಗೆ ನಾವು ಮತ್ತು TPM ಶ್ವೇತಾ ಅವರೆಲ್ಲ ಕೇಳಿ ನಮ್ಮೆಲ್ಲ ಎಲ್ಲ ಸಿಬ್ಬಂದಿಗಳು ಸೇರಿ ಇದಕ್ಕೆ ಒಂದು ಅವರು ಮೀಟಿಂಗನ್ನು ಮಾಡಿದ್ರು. ಸೊ ತಕ್ಷಣ ಇವತ್ತೊಂದು ಡೇಟನ್ನು ಕೊಟ್ಟರು. ಸೊ ಆ ನೆಲೆಯಲ್ಲಿ ಎಲ್ಲ 25 ಗ್ರಾಮ ಪಂಚಾಯತ್ಗಳು ಭಾಳಷ್ಟು ಆಸಕ್ತಿಯಿಂದ ಎಲ್ಲ ಖಾದ್ಯಗಳನ್ನು ತಂದು ಈ ಆಟಿ ಉತ್ಸವದ ಒಂದು ಆಟಿಯ ಒಂದು ತಿಂಡಿ ತಿನಿಸುಗಳು ಯಾವುದು ಕೂಡ ಮರೆತು ಹೋಗಬಾರ್ದು ಅನ್ನೋ ನೆಲೆಯಲ್ಲಿ ಈಗಾಗಲೇ ಅದರ ಒಂದು ಸವಿಯನ್ನು ಸವಿಯಲಿಕ್ಕೆ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಭಾಳಷ್ಟು ಸಂತೋಷ ಆಗ್ತದೆ. ಓಕೆ, ತಾಲೂಕು ಮೇಲ್ವಿಚಾರಕರಾಗಿರುವಂಥ ಶ್ವೇತಾ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಸಂಜೀವಿನಿ ಅನೇಕ ಡಿಫರೆಂಟ್ ಕಾರ್ಯಕ್ರಮಗಳು ಮಾಡ್ತಾ ಇದೆ, ಇದು ಮತ್ತು ಡಿಫರೆಂಟ್ ಅಲ್ವಾ? ಹೌದು ಸರ್. ನಾವಿವತ್ತೊಂದು ಆಟಿಕೂಟ ಅಂತ ಕಾರ್ಯಕ್ರಮ, ಅದರ ಜೊತೆಗೆ ನಮ್ಮ ಒಂದು NRLM ಕಾನ್ಸೆಪ್ಟ್ FNHW ಅಂತ ಫುಡ್ಡು ನ್ಯೂಟ್ರಿಷನ್ ಹೆಲ್ತ್ ಆ್ಯಂಡ್ ವಾಶ್ ಅಂತ ಈ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದೇವೆ. ಹಾಗಾಗಿ ನಾವು ಒಂದು ಮುಖ್ಯವಾಗಿ ಪೌಷ್ಟಿಕಯುಕ್ತ ಆದಂಥ ಆಹಾರವನ್ನು ನಾವಿಲ್ಲಿ ಒಂದು ಪ್ರದರ್ಶನಕ್ಕೆ ಇರಿಸಿರುವಂಥದ್ದು. ಅದರ ಜೊತೆಗೆ ಮಹಿಳೆಯರು ಮನೆಯಲ್ಲೇ ತಯಾರಿಸಿದಂಥ ಕೆಲವೊಂದು ಪ್ರಾಡಕ್ಟ್ಗಳು, ಉಪ್ಪಿನಕಾಯಿ ಆಗಿರ್ಬೋದು, ಬೇರೆ ಬೇರೆ ಐಟಮ್ಗಳಾಗಿರ್ಬೋದು, ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲವನ್ನು ಕೂಡ ನಾವು ಇವತ್ತು ತರಲಿಕ್ಕೆ ಒಂದು ತಿಳಿಸಿರುವಂಥದ್ದು. ಅದು ಇವರವರ ಒಂದು ಮಾರ್ಗದರ್ಶನದ ಮುಖಾಂತರ ನಾವು ಕಾರ್ಯಕ್ರಮವನ್ನು ಮಾಡಿಕೊಂಡು ಬಂದಿರುವಂಥದ್ದು. ಹಾಗೆಯೇ ಇದರಲ್ಲಿ ಒಂದು ಮುಖ್ಯವಾಗಿ ಏನು ಅಂತಂದರೆ, ಭಾಗವಹಿಸಿದಂಥ ಎಲ್ಲ ಒಕ್ಕೂಟಗಳಿಗೆ ನಾವೊಂದು ಪ್ರಮಾಣ ಪತ್ರವನ್ನು ವಿತರಿಸಬೇಕು ಅಂತ ಒಂದು ಯೋಜನೆಯನ್ನು ಹಾಕ್ಕೊಂಡಿದ್ದೇವೆ. ಅದರ ಜೊತೆಗೆ ಇದರಲ್ಲಿ ನಾವು ಹಾಕಿರುವಂಥದ್ದು
ಹೆಚ್ಚು ಸಂಖ್ಯೆಯಿಂದ ಒಂದು ಗ್ರಾಮ ಪಂಚಾಯತ್ ಒಕ್ಕೂಟದಿಂದ ಹೆಚ್ಚು ಸಂಖ್ಯೆಯಿಂದ ಭಾಗವಹಿಸಿದ್ದ ಲೆಕ್ಕ, ಇನ್ನೊಂದು ಹೆಚ್ಚು ಐಟಮ್ ತಂದವರ ಲೆಕ್ಕಕ್ಕೆ ಅವರಿಗೆ ಒಂದು ಬಹುಮಾನವನ್ನು ನೀಡುವ ಅಂತೇಳುವಂಥ ಯೋಜನೆಯನ್ನು ಕೂಡ ಹಾಕಿದ್ದೆವು. ಹಾಗಾಗಿ ನಮ್ಮ ಪ್ರಕಾರ ಇಲ್ಲಿ ಈಗ ಸಂಪಾಜೆ ಮತ್ತು ಅರಂತೋಡು ಜಾಸ್ತಿಯಾಗಿ ಕಾಣಿಸ್ತಾ ಇದೆ. ಮತ್ತು ನೋಡಬೇಕಷ್ಟೇ ಹೇಗಿದೆ ಅಂತ. ಐಟಮ್ ಈಗ ಮಿನಿಮಮ್ ಒಂದು ರಿಪೀಟ್ ಆಗಿದೆ ಮಿನಿಮಮ್ ಒಂದು ಸರಿಯಾಗಿ ಒಂದು 30ಕ್ಕಿಂತ ಅಧಿಕ ಇದೆ. ತಾಲೂಕು ಮಟ್ಟದ ಸಾಕಷ್ಟು ಅಧಿಕಾರಿಗಳು ಕೂಡ ಪಾಲ್ಗೊಳ್ತಾ ಇದ್ದಾರೆ. ನಮ್ಮೊಂದಿಗೆ ಸುಳ್ಯದ ತಹಶೀಲ್ದಾರ್ ಆಗಿರುವಂಥ ಮಂಜುಳಾ ಮೇಡಮ್ ಇದ್ದಾರೆ. ಅವರು ಬೆಂಗಳೂರು ಭಾಗದವರು, ಹಾಗಾಗಿ ಅವರಿಗೆ ಆಟಿಯ ಪರಿಚಯ ಇಲ್ಲ, ಆದರೆ ಆಟಿಯ ಊಟದ ಈಗ ಪರಿಚಯ ಆಗ್ತಾ ಇದೆ ಅಲ್ವಾ ಮೇಡಮ್? ಹೇಗಿದೆ? ತುಂಬ ವಿಶೇಷವಾಗಿದೆ ಖಾದ್ಯಗಳು. ಸೊ ನಮ್ಮ ಮಹಿಳಾ ಒಕ್ಕೂಟದ ಪ್ರಯತ್ನ ಏನಿದೆ ತುಂಬ ವಿಶೇಷವಾಗಿ ಕಾಣಿಸ್ತದೆ. ನಾನು ಬಯಲುಸೀಮೆಯಲ್ಲಿ ಬೆಳೆದು ಬಂದ ಕಾರಣಕ್ಕಾಗಿ ಈ ಆಟಿ ಕೂಟ ಮತ್ತು ಇಲ್ಲಿರುವಂಥ ಏನು ಇವತ್ತು ಕೂಟದ ಖಾದ್ಯಗಳಿದೆ ಎರಡೂ ಕೂಡ ಪ್ರಥಮ ಬಾರಿಗೆ ನಾನು ಸವಿತಾ ಇರುವಂಥದ್ದು. ಸೊ ವಿಶೇಷವಾದ ಸವಿರುಚಿ ಇತಿ ಅಂತ ಅನ್ನಿಸ್ತಾ ಇದೆ ಖಂಡಿತ. ರಾಜಣ್ಣ ಸರ್ ಮೂಲತಃ ತುಮಕೂರಿನವರಲ್ವ ಸರ್? ಆದರೆ ಅನೇಕ ವರ್ಷಗಳಿಂದ ಸುಳ್ಯದವರಾಗಿದ್ದಾರೆ, ಹಾಗಾಗಿ ಅವರಿಗೆ ಒಂದಷ್ಟು ಆಟಿಯ ಪರಿಚಯ ಇದೆ. ಮಾತ್ರ ಅಲ್ಲ, ಇಂಥ ಒಂದು ಆಟಿಯ ಕೂಟ ಇಲ್ಲಿ ನಡೆಯಬೇಕಿದ್ರೂ ಅವರೇ ಮೂಲ ಕಾರಣ ಆಗಿದ್ದಾರೆ ಅಲ್ವಾ ಸರ್? ಹೇಗಿದೆ ಈ ಒಂದು ಆಟಿ ಕೂಟಕ್ಕೆ ಸಂಬಂಧಪಟ್ಟಂಗೆ ನಮ್ಮ ತಾಲೂಕು ಪಂಚಾಯಿತಿ ವ್ಯಾಪ್ತಿಗೆ ಸಂಬಂಧಪಟ್ಟಂಥ ಎಲ್ಲ 25 ಗ್ರಾಮ ಪಂಚಾಯಿತಿಯ MBK LCRPನವರು ಮತ್ತು ನಮ್ಮ ತಾಲೂಕಿಗೆ ಸಂಬಂಧಪಟ್ಟಂತಹ TNO ಟೀಮು NRLM ಟೀಮ್ನವರು ಒಂದು ಉತ್ತಮ ರೀತಿಯಲ್ಲಿ ಪೌಷ್ಟಿಕ ಆಹಾರನ ತಂದಿದ್ದಾರೆ ಇವತ್ತು ಆಟಿ ಕೂಟಕ್ಕೆ ಸಂಬಂಧಪಟ್ಟಂಗೆ. ಇದಕ್ಕೆ ಪ್ರೇರಣೆ ಅಂತಂತಂದರೆ ನಮ್ಮ ಸುದ್ದಿ ಪತ್ರಿಕೋದ್ಯಮ ಮಿತ್ರರು, ಅವರ ಒಂದು ಪತ್ರಿಕೋದ್ಯಮ ಮಿತ್ರರು ಎಲ್ಲರೂ ಒಂದು ಉತ್ತಮ ರೀತಿಯಲ್ಲಿ ಆಟಿ ಕೂಟ ಆಚರಣೆಯಾದ ಪ್ರೇರಣೆ ಮೇರೆಗೆ ನಾನು ತಾಲೂಕು ಪಂಚಾಯತಿನಲ್ಲಿ ಮಾಡಬೇಕು ಅಂತ ಇಚ್ಛಾಶಕ್ತಿಯಿಂದ ಸುಮಾರು ಸ್ವಸಹಾಯಕ ಗುಂಪಿನ ಆಚರಣೆ ಮಾಡಿ ಒಂದು ಉತ್ತಮ ರೀತಿಯ ಒಂದು ಸಿಹಿ ಭೋಜನವನ್ನು ಎಲ್ಲ ಅಧಿಕಾರಿಗಳಿಗೆ ಮತ್ತು ಇದಕ್ಕೆ ಬಂದು ಮಾಡ್ತಾಯಿದ್ದಾರೆ. ಹಾಗಾಗಿ ನಾನು ಪ್ರಪ್ರಥಮವಾಗಿ ನಮ್ಮ ಆಟಿ ಕೂಟ ಯಶಸ್ವಿಯಾಗಿ ನಡೆಸಿಕೊಟ್ಟಂಥ ಎಲ್ಲರಿಗೂ ಸ್ವಸಹಾಯಕ ಗುಂಪಿನ ಸದಸ್ಯರುಗಳು, MBKರು, LCRPನವರು, ಕೃಷಿ ಸಖಿ, ಪಶು ಸಖಿ, ಜೊತೆಗೆ ನಮ್ಮ NRLM ಸಂಬಂಧಪಟ್ಟಂಗೆ ತಾಲೂಕಿನ ಟೀಮ್ನವ್ರಿಗೆ ಮತ್ತು ನಮ್ಮ ಪತ್ರಿಕೋದ್ಯಮ ಮಿತ್ರರಿಗೆ, ನಮ್ಮ ಎಲ್ಲ ಮುಸ್ತಫವ್ರಿಗೆ ಎಲ್ಲರಿಗೂ ಸಹ ನಾನು ಪ್ರಪ್ರಥಮವಾಗಿ ನಾನು ಒಂದು ಆಟಿ ಕೂಟದ ಶುಭಾಶಯ. ಹೇಗಿದೆ? ಟೇಸ್ಟ್ ಹೇಗಿದೆ ಸರ್? ಈ ಫುಡ್ಡು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬಟ್ ನಾವೂ ಸಹ ನಮ್ಮ ಮನೆಗಳಲ್ಲೂ ಸಹ ಈ ಥರ ಟೇಸ್ಟ್ ಮಾಡ್ತೀವಿ ಅಂತ ನಮಗೆ ಗೊತ್ತಿಲ್ಲ, ಮಾಡೋಕ್ಕಾಗೋದು ಇಲ್ಲ. ಆದರೆ ತುಂಬ ಎಲ್ಲ ವಿವಿಧ ರೀತಿಯ ಈ ಟೇಸ್ಟು ತುಂಬ ಚೆನ್ನಾಗಿದೆ. ಒಂದೊಂದು ಟೇಸ್ಟನ್ನು ತಿಂದ್ರೆ ಇನ್ನು ಈ ತೆಟ್ಟೆ ಹಿಡಿತಾ ಇಲ್ಲ, ಅಷ್ಟೊಂದು ಹಾಕಿದ್ರು ಪಾಪ. ಹಾಗಾಗಿ ನಮ್ಮ ಸ್ವಸಹಾಯಕ ಗುಂಪು ಒಳ್ಳೊಳ್ಳೆ ಪೌಷ್ಟಿಕಾಂಶ ಮಾಡ್ತಾರೆ ಅಂತ ಅನ್ನೋದು ಈ ಒಂದು ಸಂದರ್ಭದಲ್ಲಿ ಗೊತ್ತಾಗುತ್ತೆ ಸರ್. ನಮ್ಮೊಂದಿಗೆ ಸುಳ್ಯದ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿರುವಂಥ ಕೆ ಮುಸ್ತಫಾ ಅವರಿದ್ದಾರೆ. ಹೇಗಿದೆ ಟೇಸ್ಟ್ ಮುಸ್ತಫಾ? ಬಹಳ ಸೂಪರ್ ಆಗಿದೆ ಟೇಸ್ಟ್. ಅದಕ್ಕಿಂತಲೂ ಮುಖ್ಯವಾಗಿ ಆಟಿ ಕೂಟದಲ್ಲಿ ಒಂದು ಆಹಾರ ಮೇಳವನ್ನು ಕೂಡ ಮಾಡಿದ್ದಾರೆ. ಯಾಕಂದರೆ ಪ್ರತಿಯೊಂದರಲ್ಲಿ ಕೂಡ ಅವರು ಬೋರ್ಡನ್ನು ಹಾಕಿದ್ದಾರೆ. ಆ ಬೋರ್ಡು ಅದರಲ್ಲಿ ಏನು ಔಷಧೀಯ ಗುಣ ಇದೆ ಅಂತ ನಮಗೆ ಗೊತ್ತಿದೆ. ಎಲ್ಲ ಇದರಲ್ಲಿ ಔಷಧೀಯ ಗುಣ ಇರುವಂಥದ್ದು ಆಟಿ ಟೈಮಲ್ಲಿ ಬರುವಂಥದ್ದು. ಅದಕ್ಕೆ ನಾನು ಅವ್ರ ಹತ್ರ ಹೇಳಿದೆ, ಬರುವ ವರ್ಷ ಆಟಿ ಕಾಳಂಜನ್ನು ಕೂಡ ತನ್ನಿ, ಅದು ಕೂಡ ಒಂದು ಓಣಮಲ್ಲಿ ಮಾವೇಲಿ ಅಂತೇಳಿ ಇರ್ತದೆ, ಹಾಗೆ ಆಟಿ ಕಾಳಂಜ ಕೂಡ ಒಟ್ಟಿಗೆ ಇದ್ದರೆ ಭಾಳ ಇದು ಮಾತ್ರ ರಾಜಣ್ಣನವರ ಒಂದು ನೇತೃತ್ವದಲ್ಲಿ ಆದ ಈ ಒಂದು ಸಮಾರಂಭ ಮತ್ತು ಈ ಒಂದು ಕಾರ್ಯಕ್ರಮ ನಿಜಕ್ಕೂ ಜಿಲ್ಲೆಗೆ ಒಂದು ಮಾದರಿಯಾಗಿದೆ. ಜಿಲ್ಲೆಯಲ್ಲಿ ಒಂದು ಅಭೂತಪೂರ್ವವಾದಂಥ ಒಂದು ಮೇಲ್ಪಂಕ್ತಿಯನ್ನು ಇದು ಹಾಕಿಕೊಟ್ಟಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಭಾಗವಹಿಸಲಿಕ್ಕೆ ಅವಕಾಶ ಕೊಟ್ಟದಕ್ಕೆ ನಿಮಗೆಲ್ಲರಿಗೂ ನನ್ನ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಶರೀಫ್ ಕಂಠಿಯವರಿದ್ದಾರೆ, ನಗರ ಪಂಚಾಯತ್ ಸದಸ್ಯರು. ಊಟ ಮಾಡಲಿಲ್ವಾ? ಇವತ್ತು ಊಟ ನೋಡಿ ತಿಂಡಿದ್ದು ವೆರೈಟಿಗಳು ನೋಡಿಯೇ ಖುಷಿಯಾಯಿತು. ಆಟಿ ಕೂಟದಲ್ಲಿ ಒಂದು ಭಾಗವಹಿಸುವಂಥ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ ರಾಜಣ್ಣ ಮತ್ತು ತಂಡದವರಿಂದ. ಎಲ್ಲ ಮಹಿಳೆಯರ ಪ್ರಯತ್ನದಿಂದ ಇವತ್ತೊಂದು ಒಳ್ಳೆಯ ಒಂದು ಕಾರ್ಯ ಆಟಿ ಕೂಟವನ್ನು ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದಾರೆ. ಎಲ್ಲರಿಗೂ ಶುಭವಾಗಲಿ ಅಂತೇಳಿ ಶುಭ ಹಾರೈಸ್ತಾ ಇದ್ದೇನೆ. ನಮ್ಮ ತಾಲೂಕು ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾಗಿರುವಂಥ ಹಮೀದ್ ಕುತ್ತಮಟ್ಟೆ ಅವರಿದ್ದಾರೆ. ಹೇಗಿದೆ ಟೇಸ್ಟ್ ಎಲ್ಲ? ಹೈಯೆಸ್ಟ್ ಆಗಿದೆ. ನಾನು ಮೊದಲನೇದಾಗಿ ನಮ್ಮ ತಾಲೂಕು ಪಂಚಾಯತ್ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅವರ ಮುತುವರ್ಜಿಯಿಂದ ಈ ಕಾರ್ಯಕ್ರಮ ಆಗಿದೆ. ಯಾಕೆಂದರೆ ನಾವೀಗ ನೋಡ್ತಾ ಇರ್ಬೋದು, ಎಲ್ಲ ವೆರೈಟಿ ಅವರಡು ಬೋರ್ಡ್ಗಳನ್ನು ಹಾಕಿ ಒಳ್ಳೆಯ ಒಂದು ಉತ್ತಮ ಆಹಾರ ನಮಗೆ ಪ್ರದರ್ಶನ ಕೊಟ್ಟಿದ್ದಾರೆ. ಅದನ್ನು ಸವಿಲಿಕ್ಕೂ ಕೂಡ ಕೊಡ್ತಾ ಇದ್ದಾರೆ. ಆದ ಕಾರಣ ಎಲ್ಲ ಸ್ವಸಹಾಯ ಗುಂಪುಗಳಿಗೂ ಒಳ್ಳೆಯದಾಗಲಿ ಅಂತೇಳಿ. ಓಕೆ, ಥ್ಯಾಂಕ್ ಯು. ನಮ್ಮ ಹಿರಿಯ ಪತ್ರಕರ್ತರಾಗಿರುವಂಥ ಗಂಗಾಧರ ಮಟ್ಟಿಯವರಿದ್ದಾರೆ. ಅವರು ಕೂಡ ಒಂದು ಪಾಕಪ್ರವೀಣರು. ಅವರ ಪತ್ನಿ ಕೂಡ ಚಿತ್ರಾ ಮಟ್ಟಿಯವರು. ಅನೇಕ ವೈವಿಧ್ಯಮಯ ತಿನಿಸುಗಳನ್ನು ತಯಾರಿಸುವರು. ಹೇಗಿದೆ ಸರ್? ತುಂಬ ಚೆನ್ನಾಗಿದೆ. ಇಷ್ಟು ಐಟಮನ್ನು ತಿನ್ನಲಿಕ್ಕೆ ಸಾಧ್ಯವೂ ಇಲ್ಲ. ಮತ್ತು 2 ದಿವಸ 3 ದಿವಸಕ್ಕೆ ಇಟ್ಟು ನೋಡ್ಬೋದು. ರುಚಿ ಅಷ್ಟೇ ನೋಡ್ತಾ ಇದ್ದೇನೆ. ಓಕೆ, ಖುಷಿ ಆಯಿತು. ಊಟ ಮಾಡಿ
ಪ್ರಿಯ ವೀಕ್ಷಕರೇ, ಪ್ರತಿಯೊಂದು ತಿನಿಸು ಕೂಡ ಡಿಫರೆಂಟ್ ಆಗಿದೆ. ಔಷಧೀಯ ಅಂಶಗಳನ್ನು ಒಳಗೊಂಡಿರುವಂತಹ ಈ ಒಂದು ಆಟಿಯ ವಿಶೇಷ ತಿನಿಸುಗಳು ಇವತ್ತು ಸಂಜೀವಿನಿ ಒಕ್ಕೂಟದವರ ಮೂಲಕ ಎಲ್ಲರಿಗೂ ಕೂಡ ಪರಿಚಿತ ಆಗ್ತಾ ಇದೆ. ಆ ಮೂಲಕ ಆಟಿಯ ನೆನಪು ಮತ್ತೆ ನೆನಪಿಸುವ ಹಾಗೆ ಆಗಿದೆ. ಈ ತಾಲೂಕು ಪಂಚಾಯತಿನ ಆಟಿ ಆಚರಣೆಯ ಸಭಾಂಗಣದಿಂದ ಕ್ಯಾಮರಾ ಪರ್ಸನ್ ಅನಿಲ್ ಸಂಪಾ ಜೊತೆ ದುರ್ಗಾಕುಮಾರ್ ನಾಯಕರ ಸುದ್ದಿ ನ್ಯೂಸ್ ಸುಳ್ಯ. ನಮಸ್ಕಾರ ರೈತ ಬಾಂಧವರೇ, ಬಿಸು ಕಳೆದಿತ್ತು, ಇನ್ನೇನು ಕೃಷಿ ಮಾಡೋದಿಕ್ಕೆ ಸೂಕ್ತ ಸಮಯ. ಹಾಗಾಗಿ ಉತ್ತಮ ಗುಣಮಟ್ಟದ ಗಿಡಗಳಿರುವ ನರ್ಸರಿಯನ್ನ ಹುಡುಕ್ತಾ ಇದ್ದೀರಾ? ಹಾಗಾದ್ರೆ ನಮ್ಮ ಸುಳ್ಯದ ಮೊಗರ್ಪಣೆ ಮಸೀದಿ ಮುಂಭಾಗವಿರುವ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿಗೆ ಭೇಟಿ ಕೊಡಿ. ಇಲ್ಲಿ 3 ಎಕರೆ ಜಮೀನಿನಲ್ಲಿ ತಯಾರಾಗ್ತಾ ಇದೆ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು, ಕೋಕೋ ಗಿಡಗಳು, ಅಡಿಕೆ ಗಿಡಗಳಾದ ಎಂಟರಮಂಗಲ, ಮೋಹಿತ್ ನಗರ, ಸೈಗಾನ್, ರತ್ನಗಿರಿ, ಸುಮಂಗಲ, ಸ್ವರ್ಣ ಮಂಗಳ, ಊರಿನ ಮಂಗಳ ಮತ್ತು ಜಾಯಿಕಾಯಿ ಗಿಡ, ವಿವಿಧ ರೀತಿಯ ಹಣ್ಣಿನ ಗಿಡಗಳು, ಕರಿಮೆಣಸಿನ ಕಸಿ ಗಿಡ, ಪಣಿಯೂರು 7 ಲಭ್ಯ ಹಾಗೂ ಶತಮಂಗಲ ಅಡಿಕೆ ಗಿಡಗಳು ಲಭ್ಯ. ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ, ಮೊಗರ್ಪಣೆ, ಹಳೇಗೇಟು, ಸುಳ್ಯ. ಬುಕಿಂಗ್ ಆಗಿ ಇಂದೇ ಸಂಪರ್ಕಿಸಿ 9048865019 99465238001.